ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಫ್ರಾನ್ಸ್ ಕಾಫ್ಕಾರವರ ಮೆಟಾಮಾರ್ಫೋಸಿಸ್ ಈ ಒಂದು ಕಥೆಯ ಕನ್ನಡದ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಈ ಮೆಟಾಮಾರ್ಫೋಸಿಸ್ ಕಥೆಯು ಸಾಮ್ಸಾ ಒಂದು ಫ್ಯಾಮಿಲಿಯ ಗ್ರೆಗರ್ನ ಒಂದು ಸಡನ್ ಮೆಟಾಮಾರ್ಫೋಸಿಸ್ ಮೀನ್ಸ್ ಒಂದು ರೂಪಾಂತರ. ಆ ವ್ಯಕ್ತಿ ಒಂದು ಕೀಟವಾಗಿ ದೈಹಿಕವಾಗಿ ಬದಲಾಗ್ತಾನೆ. ಆ ಒಂದು ಕಥೆಯನ್ನು ಈ ಒಂದು ಮೆಟಾಮಾರ್ಫೋಸಿಸ್ ತಿಳಿಸುತ್ತೆ. ಮೊದಲಿಗೆ ಈ ಒಂದು ಕಥೆಯ ಮೇನ್ ಕ್ಯಾರೆಕ್ಟರ್ಸ್ನ ಬಗ್ಗೆ ನೋಡೋಣ. ಇಲ್ಲಿ ಮೊದಲ ಕ್ಯಾರೆಕ್ಟರ್ ಅಂದಾಗ ಗ್ರೆಗರ್ ಸಾಮ್ಸಾ. ಗ್ರೆಗರ್ ಸಾಮ್ಸಾ ಈ ಕಥೆಯ ನಾಯಕ ಮತ್ತು ಈತ ಒಬ್ಬ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಆಗಿರ್ತಾನೆ. ಅವನು ಒಂದು ದಿನ ಬೆಳಗ್ಗೆ ಎಚ್ಚರವಾದಾಗ ಒಂದು ಭೀಕರವಾದಂತಹ ಕೀಟವಾಗಿರ್ತಾನೆ. ಹಾರಿಬಲ್ ವರ್ಮಿನ್ ಆಗಿ ರೂಪಾಂತರಗೊಂಡಿರ್ತಾನೆ. ತಾನು ರೂಪಾಂತರದ ಮೊದಲು ತನ್ನ ಕುಟುಂಬವನ್ನು ಪೋಷಿಸುವ, ತನ್ನ ತಂದೆಯ ಸಾಲಗಳನ್ನು ತೀರಿಸುವಂತಹ ಒಂದು ಹೊರೆಯನ್ನು ಹೊತ್ತಿರ್ತಾನೆ. ಒಬ್ಬ ಅತ್ಯುತ್ತಮವಾದ ಕೆಲಸಗಾರನಾಗಿರ್ತಾನೆ. ಕೀಟವಾದ ನಂತರವೂ ಅವನು ತನ್ನ ಕುಟುಂಬದ ಯೋಗಕ್ಷೇಮ ಮತ್ತು ತನ್ನ ಕೆಲಸದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ತಾನೆ. ಇನ್ನು ಗ್ರೇಟ್ ಸಾನ್ಸಾ, ಇದು ಗ್ರೆಗರ್ನ ತಂಗಿಯಾಗಿರ್ತಾಳೆ. ಆರಂಭದಲ್ಲಿ ಅವಳು ಗ್ರೆಗರ್ಗೆ ತುಂಬ ಹತ್ತಿರವಾಗಿದ್ಲು ಮತ್ತು ಅವನ ಒಂದು ಟ್ರಾನ್ಸ್ಫರ್ಮೇಷನ್ ಮೀನ್ಸ್ ಆ ಮೆಟಾಮಾರ್ಫೋಸಿಸ್ ರೂಪಾಂತರವಾದ ನಂತರ ಕೂಡ ಅವನಿಗೆ ಆಹಾರವನ್ನು ತರುವ ಮೂಲಕ ಅವನನ್ನು ನೋಡಿಕೊಳ್ಳುವ ಏಕೈಕ ವ್ಯಕ್ತಿ. ಆದರೆ ಕಾಲಾನಂತರ ಆಕೆ ಅವನನ್ನು ಶುಶ್ರೂಷೆ ಮಾಡ್ತಾ ಕುಟುಂಬದ ಒತ್ತಡವನ್ನು ಬೆಂಬಲಿಸಲು ಮಾರಾಟದ ಕೆಲಸ ಮಾಡುವುದು ಅವಳಿಗೆ ಅದನ್ನು ಒಂದು ರೀತಿ ಅಸಮಾಧಾನ ಆಗುತ್ತೆ. ಅಂತಿಮವಾಗಿ ಅವಳು ಗ್ರೆಗರ್ನನ್ನು ಒಂದು ಒಡೆದು ಹಾಕೋದಿಕ್ಕೆ ಅವನನ್ನು ತನ್ನ ಅಣ್ಣನನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬ ಬಲವಾಗಿ ಪ್ರತಿಪಾದಿಸ್ತಾಳೆ. ಮತ್ತು ಅವನು ಇನ್ನು ನನ್ನ ಮುಂದೆ ತನ್ನ ಸಹೋದರನಲ್ಲ, ನನ್ನ ಅಣ್ಣನೇ ಅಲ್ಲ ಅಂತ ವಾದಿಸ್ತಾಳೆ. ಇನ್ನು ಮಿಸ್ಟರ್ ಸಾನ್ಸಾ, ಗ್ರೆಗರ್ನ ತಂದೆ, ಆರಂಭದಲ್ಲಿ 5 ವರ್ಷಗಳಿಂದ ಕೆಲಸ ಮಾಡದೆ ಇರ್ತಾನೆ. ಆರೋಗ್ಯವಂತನಾಗಿದ್ದರೂ ಒಂದು ರೀತಿ ವಯಸ್ಸಾಗಿರ್ತಾನೆ. ನಿಧಾನ ಮತ್ತು ಆತ್ಮವಿಶ್ವಾಸದ ಕೊರತೆಯವನಾಗಿರ್ತಾನೆ. ಗ್ರೆಗರ್ನ ಒಂದು ಆ ಬದಲಾವಣೆ ರೂಪಾಂತರದ ನಂತರ ಅವನು ತಂದೆ ಮತ್ತೆ ಕೆಲಸಕ್ಕೆ ಮರಳ್ತಾನೆ. ಮನೆಯಲ್ಲಿಯೂ ಬ್ಯಾಂಕ್ ಯೂನಿಫಾರ್ಮನ್ನು ಧರಿಸ್ತಾನೆ. ಗ್ರೆಗರ್ನ ಬಗ್ಗೆ ಹೆಚ್ಚು ಅಧಿಕಾರಯುತ ಮತ್ತು ಒಂದು ರೀತಿಯ ಹಗೆತನ ಸೇಡನ್ನು ಹೊಂದಿರ್ತಾನೆ. ತಂದೆ ಆ ಗ್ರೆಗರ್ನನ್ನು ಹಗೆತನದಿಂದ ನಡೆಸ್ಕೊಳ್ತಾನೆ ಮತ್ತು ಅವನ ಮೇಲೆ ಸೇಬುಗಳನ್ನು ಎಸೆಯುವ ಮೂಲಕ ಅವನನ್ನು ಗಾಯಗೊಳಿಸ್ತಾನೆ. ಇನ್ನು ಮಿಸ್ಸಸ್ ಸಾನ್ಸಾ ಅಂದರೆ ಗ್ರೆಗರ್ನ ತಾಯಿ, ಅಸ್ತಮಾದಿಂದ ಬಳಲ್ತಾ ಇರತಕ್ಕಂಥ ಒಬ್ಬ ಮಹಿಳೆ. ಅವಳು ಗ್ರೆಗರ್ನ ಮೇಲಿನ ತನ್ನ ಮಾತೃಪ್ರೇಮವನ್ನು ಮತ್ತು ಅವನ ದೈಹಿಕ ರೂಪವನ್ನು ಕಂಡು ಉಂಟಾಗುವ ಭಯದ ನಡುವೆ ಸಿಲುಕಿರ್ತಾಳೆ. ಅವಳು ಅವನನ್ನು ನೋಡಿದಾಗಲೆಲ್ಲ ಪ್ರಜ್ಞೆ ತಪ್ತಾ ಇರ್ತಾಳೆ. ತೀವ್ರವಾದ ಸಂಕಟವನ್ನು ಅನುಭವಿಸ್ತಾಳೆ. ಇನ್ನು ಕೆಲವು ಪಾತ್ರಗಳಂದಾಗ ಒಬ್ಬ ಚೀಫ್ ಕ್ಲರ್ಕ್, ಗ್ರೆಗರ್ನ ಒಂದು ಕೆಲಸಕ್ಕೆ ತಡವಾದಾಗ ಗ್ರೆಗರ್ ಅಪಾರ್ಟ್ಮೆಂಟ್ಗೆ ಭೇಟಿ ನೀಡ್ತಾನೆ. ಗ್ರೆಗರ್ನ ಬಾಸ್ನ ಒಬ್ಬ ಪ್ರತಿನಿಧಿಯಾಗಿ ಬಂದಿರ್ತಾನೆ. ಅವನು ಗ್ರೆಗರ್ನನ್ನು ಸಂಶಯದಿಂದ ನೋಡ್ತಾನೆ ಮತ್ತು ಅವನ ಹೊಸ ರೂಪವನ್ನು ಕಂಡು ಭಯದಿಂದ ಓಡಿ ಹೋಗ್ತಾನೆ. ಇನ್ನು ಚಾರ್ ವುಮೆನ್ ಅಂದರೆ ಆ ಪ್ಲಾಟನ್ನು ಸ್ವಚ್ಛಗೊಳಿಸಲು ಬರ್ತಕ್ಕಂಥ ಒಬ್ಬ ವಯಸ್ಸಾದ ಮಹಿಳೆ. ಅವಳು ಗ್ರೆಗರ್ಗೆ ಎದುರೋದಿಲ್ಲ ಮತ್ತು ಹಾಗಾಗಿ ಅವನೊಂದಿಗೆ ಮಾತಾಡ್ತಾಳೆ ಅಥವಾ ಚುಡಾಯಿಸ್ತಾಳೆ. ಅಂತಿಮವಾಗಿ ಅವನು ಸತ್ತ ನಂತರ ಅವನ ದೇಹವನ್ನು ಪತ್ತೆ ಹಚ್ತಾಳೆ. ಮತ್ತು ಇಲ್ಲಿ ಟೆನೆಂಟ್ಸ್, ಅಲ್ಲಿರ್ತಕ್ಕಂತಹ ಒಂದು ಬಾಡಿಗೆದಾರರು ಸ್ಯಾಮ್ಸ್ನ ಪ್ಲಾಟ್ನಲ್ಲಿ ಕೊಠಡಿಯನ್ನು ಬಾಡಿಗೆ ಪಡೆದ 3 ವ್ಯಕ್ತಿಗಳು. ಅವರು ಅಚ್ಚುಕಟ್ಟಾಗಿರುವುದರ ಜೊತೆಗೆ ತುಂಬ ಕ್ಲೀನ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಗ್ರೆಗರ್ನ ಒಂದು ಅಸ್ತಿತ್ವವನ್ನು ತಿಳಿದ ನಂತರ ಕೋಪದಿಂದ ಆ ಪ್ಲಾಟನ್ನು ಖಾಲಿ ಮಾಡ್ತಾರೆ. ಇನ್ನು ಈ ಕತೆಗೆ ಬಂದಾಗ ಫ್ರಾನ್ಸ್ ಕಾಫ್ಕಾರ್ ಅವರು ದ ಮೆಟಾಮಾರ್ಫೋಸಿಸ್, ಇದು ಗ್ರೆಗರ್ ಸಾಮ್ಸಾ ಒಬ್ಬ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ನ ಕಥೆಯನ್ನು ಹೇಳ್ತಾರೆ. ಅವನು ಒಂದು ದಿನ ಬೆಳಗ್ಗೆ ಎಚ್ಚರವಾದಾಗ ಅವನೊಬ್ಬ ಹಾರಿಬಲ್ ವರ್ಮಿನ್, ಒಬ್ಬ ಭೀಕರವಾದ ಕೀಟವಾಗಿ ರೂಪುಗೊಂಡಿರೋದನ್ನು ಕಾಣ್ತಾನೆ. ಅವನ ಹೊಸ ರೂಪವು ಒಂದು ರೀತಿ ಕವಚದಂತಹ ಬೆನ್ನು, ಕಂದು ಬಣ್ಣದ ಹೊಟ್ಟೆ ಮತ್ತು ಅನೇಕ ಅತಿ ತೆಳ್ಳನೆಯ ಕಾಲುಗಳನ್ನು ಹೊಂದಿದ್ದರೂ ಗ್ರೆಗರ್ ಆರಂಭಿಕ ಕಾಳಜಿಗಳು ತನ್ನ ದಣಿಸುವ ವೃತ್ತಿ ಜೀವನ ಮತ್ತು ತನ್ನ ಬೇಡಿಕೆಯ ಒಂದು ಬಾಸ್ ಮತ್ತು ತಾನು 5 ಗಂಟೆಯ ರೈಲನ್ನು ತಪ್ಪಿಸಿಕೊಂಡಿದ್ದೇನೆ ಎಂಬ ಸಾಮಾನ್ಯ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಇಲ್ಲಿ ಗ್ರೆಗರ್ ಹಾಸಿಗೆಯಿಂದ ಎದ್ದೇಳಲು ಪ್ರಯತ್ನಿಸ್ತಾನೆ. ಆದರೆ ಅವನ ಹೊಸ ದೇಹವನ್ನು ನಿಯಂತ್ರಿಸುವುದು ಅವನಿಗೆ ಕಷ್ಟಕರವಾಗಿರುತ್ತೆ. ಅವನ ಕುಟುಂಬ, ತಾಯಿ, ತಂದೆ, ತಂಗಿ ಗ್ರೆಟಿ ಇವನು ಇನ್ನೂ ಮನೆಯಲ್ಲಿದ್ದಾನೆಂದು ಅರಿತುಕೊಂಡು ಅವನ ಕೋಣೆಯ ಬೀಗ ಹಾಕಿರ್ತಕ್ಕಂಥ ಬಾಗಿಲನ್ನು ತಟ್ತಾರೆ.
ಅವನು ತುಂಬ ವಿಳಂಬ ಮಾಡ್ತಾನೆ ಆ ಬಾಗಿಲನ್ನು ತೆರೆಯೋದಕ್ಕೆ, ಮತ್ತು ಅವನ ಧ್ವನಿ ವಿಚಿತ್ರವಾಗಿ ಕೀಚುಗುಣದಿಂದ ಚಿಂತಿತರಾಗ್ತಾರೆ. ಅವರಿಗೆ ಗೊತ್ತಾಗುತ್ತೆ ಗ್ರೆಗರ್ನ ಕಚೇರಿಯ ಒಬ್ಬ ಮುಖ್ಯ ಗುಮಾಸ್ತ, ಚೀಫ್ ಕ್ಲರ್ಕ್, ಅವನು ಇನ್ನೂ ಕಚೇರಿಗೆ ಆಫೀಸ್ಗೆ ಬಾರದೇ ಇರೋದನ್ನ ಒಂದು ಎನ್ಕ್ವೈರಿ ಮಾಡೋಕ್ಕೆ ಬರ್ತಾನೆ. ಅವನ ಒಂದು ಹಠಮಾರಿ ಸ್ವಭಾವವನ್ನು ದ್ವೇಷಿಸ್ತಾನೆ. ತನ್ನ ಕೆಲಸ ಮತ್ತು ಕುಟುಂಬವನ್ನು ರಕ್ಷಿಸಿಕೊಳ್ಳುವ ಅಗತ್ಯದಿಂದ ಪ್ರೇರಿತನಾದಂತಹ ಗ್ರೆಗರ್ ತನ್ನ ದವಡೆಗಳನ್ನು ಬಳಸಿ ಬಾಗಿಲನ್ನು ತೆರೀತಾನೆ. ಆ ಬಾಗಿಲನ್ನು ತೆರೆದಾಗ ತೆರೆಯುವ ಸಮಯದಲ್ಲಿ ತನಗೆ ತಾನೇ ಗಾಯ ಮಾಡಿಕೊಳ್ತಾನೆ. ಅಂತಿಮವಾಗಿ ಆ ಬಾಗಿಲನ್ನು ತೆರೆದಾಗ ಆ ಗ್ರೆಗರ್ನ ದೃಶ್ಯವನ್ನು ನೋಡಿ ಎಲ್ಲರಿಗೂ ತುಂಬ ಭಯವನ್ನು ಉಂಟು ಮಾಡುತ್ತೆ. ಆ ಚೀಫ್ ಗುಮಾಸ್ತ ಭಯದಿಂದ ಓಡೋಗ್ತಾನೆ. ಅವನ ತಾಯಿ ಅಲ್ಲೇ ಕುಸಿದು ಬೀಳ್ತಾಳೆ ಮತ್ತು ಅವನ ತಂದೆ ಅಳೋದಕ್ಕೆ ಶುರು ಮಾಡ್ತಾನೆ. ಗ್ರೆಗರ್ ತನ್ನನ್ನು ತಾನು ವಿವರಿಸಲು ಮುಖ್ಯ ಗುಮಾಸ್ತನನ್ನು ಹಿಂಬಾಲಿಸಲು ಪ್ರಯತ್ನಿಸ್ತಾನೆ. ಆದರೆ ಅವನ ತಂದೆ ಒಂದು ಕೋಲು ಮತ್ತು ಒಂದು ಪತ್ರಿಕೆಯನ್ನು ಬಳಸಿ ಅವನನ್ನು ಒಂದು ರೀತಿಯಾಗಿ ಹಿಂಸಾತ್ಮಕವಾಗಿ ಅವನ ಕೋಣೆಗೆ ತಳ್ತಾನೆ. ಇದರಿಂದಾಗಿ ಗ್ರೆಗರ್ ಬಾಗಿಲ ಸಂದಿಯಲ್ಲಿ ಸಿಲುಕಿಕೊಂಡು ನೋವಿನ ಗಾಯವನ್ನು ಅನುಭವಿಸ್ತಾನೆ. ಇಲ್ಲಿ ಗ್ರೆಗರ್ ಒಂದು ಕೀಟವಾಗಿ ತನ್ನ ಕೋಣೆಯಲ್ಲಿ ಬಂದಿಯಾಗಿರ್ತಕ್ಕಂತಹ ಅವನು ಸೋಫಾದ ಅಡಿಯಲ್ಲಿ ಸಮಾಧಾನವನ್ನು ಕಂಡುಕೊಳ್ತಾನೆ. ಅವನ ತಂಗಿ ಗ್ರೆಟಿ ಅವನ ಒಂದು ಆರೈಕೆದಾರಳೆ ಆಗಿರ್ತಾಳೆ, ಅಂದರೆ ಅವನನ್ನು ನೋಡ್ಕೊಳ್ಳೋಳಾಗಿರ್ತಾಳೆ. ಅವನು ಏನು ತಿಂತಾನೆ ಅಂತ ನೋಡಲು ವಿವಿಧ ಆಹಾರಗಳನ್ನು ತರ್ತಾಳೆ. ಅವನು ತಾಜಾ ಆಹಾರಕ್ಕಿಂತ ಕೊಳೆತೋಗಿರ್ತಕ್ಕಂತಹ ಆಹಾರಗಳನ್ನು ಹೆಚ್ಚು ಇಷ್ಟಪಡೋದನ್ನು ಕಂಡುಕೊಳ್ತಾಳೆ. ಗ್ರೆಟಿ ಅವನ ಕೋಣೆಯನ್ನು ಸ್ವಚ್ಛಗೊಳಿಸೋದಕ್ಕೆ ಪ್ರಾರಂಭಿಸ್ತಾಳೆ. ಆದರೆ ಅವಳು ತನ್ನ ಕುಟುಂಬದ ಉಳಿದವರು ಅವನನ್ನು ನೋಡುವುದನ್ನು ತಪ್ಪಿಸ್ತಾರೆ. ವಾರಗಳು ಕಳೆದಂತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಡುತ್ತೆ. ತನ್ನ ತಂದೆ ತನ್ನ ವಿಫಲವಾದಂಥ ವ್ಯವಹಾರದಿಂದ ಸ್ವಲ್ಪ ಹಣವನ್ನು ಉಳಿಸಿದ್ದನ್ನು ಗ್ರೆಗರ್ ತಿಳಿದುಕೊಳ್ತಾನೆ. ಅದು ಒಂದು ಸಣ್ಣ ಸೇವಿಂಗ್ಸನ್ನು ಒದಗಿಸುತ್ತೆ. ಆದರೆ ಅವರು ಇನ್ನೂ ಅವರ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಮಾರ್ಗಗಳನ್ನು ಕೊಂಡುಕೊಳ್ಬೇಕಾಗತ್ತೆ. ಗ್ರೆಟಿ ಮತ್ತು ಅವಳ ತಾಯಿ ಅಂತಿಮವಾಗಿ ಗ್ರೆಗರ್ನ ಕೋಣೆಯಿಂದ ಪೀಠೋಪಕರಣಗಳನ್ನು, ಅಂದರೆ ಅಲ್ಲಿರ್ತಕ್ಕಂಥ ಫರ್ನಿಚರ್ಸನ್ನು ತೆಗೆದು ಹಾಕೋದಕ್ಕೆ ನಿರ್ಧಾರ ಮಾಡ್ತಾರೆ. ಇದರಿಂದ ಅವನಿಗೆ ಆ ರೂಮ್ನಲ್ಲಿ ಹರಿದಾಡೋದಕ್ಕೆ ಹೆಚ್ಚು ಸ್ಥಳಾವಕಾಶ ಸಿಗುತ್ತೆ ಅಂತ. ಆದಾಗ್ಯೂ ಗ್ರೆಗರ್ ಇದು ತನ್ನ ಉಳಿದಿರುವ ಮಾನವೀಯತೆಯನ್ನು ಕಸಿದುಕೊಳ್ತಾ ಇದ್ದಾರೆ ಇವರು ಅಂತ ಭಾವಿಸ್ತಾನೆ. ಉಣ್ಣೆಯ ಉಡುಪು ಧರಿಸಿದ ಮಹಿಳೆ ಒಂದು ನೆಚ್ಚಿನ ಪಾತ್ರವನ್ನು ಉಳಿಸಲು ಪ್ರಯತ್ನಿಸ್ತಾ ಅವನು ತನ್ನ ಗೋಡೆಯ ಮೇಲಿರುವ ಗಾಜಿಗೆ ಅಂಟಿಕೊಳ್ತಾನೆ. ಆ ದೃಶ್ಯವು ಅವನ ತಾಯಿಯನ್ನು ಮೂರ್ಛೆ ಹೋಗುವಂತೆ ಮಾಡುತ್ತೆ. ಮತ್ತು ಗ್ರೆಟಿ ರೂಪಾಂತರದ ನಂತರ ಮೊದಲ ಬಾರಿಗೆ ನೇರವಾಗಿ ಅವನೊಂದಿಗೆ ಮಾತನಾಡ್ತಾ ಕೋಪದಿಂದ ಅವನ ಹೆಸರನ್ನು ಕೂಗ್ತಾಳೆ. ಅವನ ತಂದೆ ಹಿಂತಿರುಗಿ ತಾಯಿ ಮೂರ್ಛೆ ಹೋಗಿರೋದನ್ನ ನೋಡಿದಾಗ ಗ್ರೆಗರ್ ಅವಳ ಮೇಲೆ ದಾಳಿ ಮಾಡಿದ್ದಾನೆ ಅಂತ ಭಾವಿಸಿ ಅವನು ಕೋಣೆಯ ಸುತ್ತ ಗ್ರೆಗರ್ನನ್ನು ಅಟ್ಟಾಡಿಸ್ತಾನೆ. ಮತ್ತೆ ಅವನ ಮೇಲೆ ಸೇಬುಗಳನ್ನು ಎಸೆಯುತ್ತಾನೆ. ಅದರಲ್ಲಿ ಒಂದು ಗ್ರೆಗರ್ನ ಬೆನ್ನಿನಲ್ಲಿ ಸಿಲುಕಿಕೊಂಡು ದೀರ್ಘವಾದಂತಹ ಒಂದು ದೊಡ್ಡ ಗಾಯವನ್ನು ಉಂಟು ಮಾಡುತ್ತೆ. ಗ್ರೆಗರ್ನ ಬಗ್ಗೆ ಕುಟುಂಬದ ಮನೋಭಾವವು ಎಚ್ಚರಿಕೆಯಿಂದ ಆರೈಕೆಯಿಂದ ಇರತಕ್ಕಂತಹ ಒಂದು ಸ್ಥಿತಿಯಿಂದ ನಿರ್ಲಕ್ಷ್ಯದ ಕಡೆಗೆ ಬದಲಾಗ್ಬಿಡುತ್ತೆ. ಕುಟುಂಬದ ಎಲ್ಲ ಸದಸ್ಯರು, ತಂದೆ, ತಾಯಿ, ತಂಗಿ ಎಲ್ಲರೂ ಸಹ ಅವನನ್ನು ತುಂಬ ನಿರ್ಲಕ್ಷ್ಯದಿಂದ ನೋಡೋಕ್ಕೆ ಶುರು ಮಾಡ್ತಾರೆ. ಕುಟುಂಬದ 3 ಸದಸ್ಯರು ಕೆಲಸಕ್ಕೆ ಸೇರ್ತಾರೆ. ತಂದೆ ಬ್ಯಾಂಕ್ ಮ್ಯಾನೇಜರ್ ಆಗ್ತಾರೆ. ತಾಯಿ ಫ್ಯಾಷನ್ ಶಾಪ್ಗೆ ಹೋಗಿ ಹೊಲಿಗೆ ಕೆಲಸ ಮಾಡ್ತಾ ಇರ್ತಾರೆ. ಗ್ರೆಟಿ ಫ್ರೆಂಚ್ ಮತ್ತು ಶಾರ್ಟ್ ಹ್ಯಾಂಡ್ ಕಲಿಯುತ್ತಾ ಮಾರಾಟಗಾರ್ತಿಯಾಗಿ ಕೆಲಸ ಮಾಡ್ತಾಳೆ. ಹಣವನ್ನು ಉಳಿಸಲು ಅವರು ಒಂದು ಸ್ವಚ್ಛಗೊಳಿಸ್ತಕ್ಕಂಥ ಒಬ್ಬ ಆಯಾ ಮಹಿಳೆಯನ್ನು ನೇಮಿಸ್ಕೊಳ್ತಾಳೆ. ಮತ್ತು ಅಚ್ಚುಕಟ್ಟಾಗಿರಬೇಕೆಂದು ಬಯಸುವ 3 ಗಂಭೀರವಾದಂಥ ಒಬ್ಬ ಜೆಂಟಲ್ಮ್ಯಾನ್ ಪುರುಷರಿಗೆ ಒಂದು ಕೋಣೆಯನ್ನು ಬಾಡಿಗೆಗೆ ಕೊಡ್ತಾರೆ. ಗ್ರೆಗರ್ನ ಕೋಣೆಯ ಒಂದು ಅನಗತ್ಯ ವಸ್ತುಗಳು ಮತ್ತು ಕಸದ ಬುಟ್ಟಿಗಳ ಒಂದು ಸ್ಟೋರೇಜ್ ಪ್ರದೇಶವಾಗಿಬಿಟ್ಟಿರುತ್ತೆ. ಅವನ ರೂಮ್ ಎಲ್ಲ ಅನಗತ್ಯ ವಸ್ತುಗಳ ಮನೆಯಲ್ಲಿ ಬೇಡದೇ ಇರತಕ್ಕಂಥ ವಸ್ತುಗಳು, ಕಸದ ಬುಟ್ಟಿಗಳನ್ನು ಆ ರೂಮ್ನಲ್ಲಿ ತಂದು ಒಂದು ಸ್ಟೋರೇಜ್ ಹೌಸ್ ಆಗಿ ಮಾಡಿಬಿಟ್ಟಿರ್ತಾರೆ. ಒಂದು ಸಂಜೆ ಗ್ರೆಟಿ ಆ ಒಂದು ಟೆನೆಂಟ್ಸ್ ಬಾಡಿಗೆದಾರರಿಗೆ ಪಿಟೀಲು ನುಡಿಸ್ತಾ ಇರ್ತಾಳೆ. ಸಂಗೀತದಿಂದ ಆಕರ್ಷಿತನಾದ ಗ್ರೆಗರ್ ತನ್ನ ತಂಗಿಯೊಂದಿಗೆ ಮಾತನಾಡೋದಕ್ಕೆ ಬಯಸಿ ಅವನು ಏನು ಮಾಡ್ತಾನೆ, ತನ್ನ ರೂಮ್ನಿಂದ ಆ ಒಂದು ಲಿವಿಂಗ್ ರೂಮ್ನೊಳಗೆ ತೆವಳುಕೊಂಡು ಬರ್ತಾನೆ. ಅಲ್ಲಿರ್ತಕ್ಕಂತಹ ಬಾಡಿಗೆದಾರರು ಟೆನೆಂಟ್ಸ್ ಅವನನ್ನು ನೋಡಿದ ತಕ್ಷಣ ಅವರು ತುಂಬ ಅಸಹ್ಯ ಪಡ್ತಾರೆ. ತಕ್ಷಣವೇ ನೋಟಿಸ್ ನೀಡ್ತಾರೆ. ಅಲ್ಲಿ ಅವರು ತಂಗಿದ್ದಕ್ಕಾಗಿ ಹಣ ನೀಡಲು ನಿರಾಕರಿಸ್ತಾರೆ. ನಂತರ ಅವರಲ್ಲಿಂದ ಹೊರಟೋಗ್ತಾರೆ. ಈ ವೈಫಲ್ಯವು ಗ್ರೆಟ್ಟಿಗೆ ಒಂದು ಅತ್ಯಂತ ದೊಡ್ಡದಾದಂತಹ ಹೊಡೆತ ಆಗುತ್ತೆ. ಅವಳು ಈ ರಾಕ್ಷಸನನ್ನು ಇಲ್ಲಿಂದ ತೆಗೆದು ಹಾಕಲೇಬೇಕು ಅಂತ ಒತ್ತಾಯಿಸ್ತಾಳೆ. ಒಂದು ವೇಳೆ ಅದು ನಿಜವಾಗಿಯೂ ಗ್ರೆಗರ್ ಆಗಿದ್ದರೆ ಅವನು
ಅವರನ್ನು ಬಿಡಲು ಬಹಳ ಹಿಂದೆಯೇ ಹೊರಟು ಹೋಗ್ತಾ ಇದ್ನು ಅಂತ ವಾದಿಸ್ತಾಳೆ. ತನ್ನ ಕುಟುಂಬದ ತಿರಸ್ಕಾರವನ್ನು ಅನುಭವಿಸುತ್ತಾ ಮತ್ತು ಹಸಿವು ಹಾಗೂ ತನ್ನ ಸೋಂಕಿತ ತನಗೆ ಆಗಿರ್ತಕ್ಕಂಥ ಗಾಯದಿಂದ ದೈಹಿಕವಾಗಿ ದುರ್ಬಲಗೊಂಡಂತಹ ಗ್ರೆಗರ್ ತನ್ನ ಕೋಣೆಗೆ ಮರಳುತ್ತಾನೆ. ಅವನು ಬೆಳಗಿನ ಜಾವ ಸಾಯುವ ಮೊದಲು ತನ್ನ ಕುಟುಂಬವನ್ನು ಪ್ರೀತಿ ಮತ್ತು ಭಾವನೆಯಿಂದ ನೆನೆದುಕೊಳ್ಳುತ್ತಾನೆ. ಅವನ ಸತ್ತ ನಂತರ ಒಂದು ಹೊಸ ಆರಂಭ ಆಗುತ್ತೆ. ಮರುದಿನ ಬೆಳಗ್ಗೆ ಆ ಒಂದು ಸ್ವಚ್ಛಗೊಳಿಸ್ತಕ್ಕಂಥ ಆಯಾ ಮಹಿಳೆ ಚಾರುಮೆನ್ ಆ ಗ್ರೆಗರ್ನ ಒಣಗಿರ್ತಕ್ಕಂತಹ ಒಂದು ದೇಹವನ್ನು ಪತ್ತೆ ಹಚ್ತಾಳೆ ಮತ್ತು ಅದನ್ನು ಬೇರೆ ಕಡೆಗೆ ಸಾಗಿಸ್ತಾಳೆ. ಇಲ್ಲಿ ಬಾಡಿಗೆದಾರರನ್ನು ಹೊರಹಾಕಿದ ನಂತರ ಸಾಮ್ಸಗಳು ಅಂದು ರಜೆ ತೆಗೆದುಕೊಳ್ಳಲು ನಿರ್ಧರಿಸ್ತಾರೆ. ಅವರು ಒಂದು ಗ್ರಾಮಾಂತರ ಪ್ರದೇಶಕ್ಕೆ ಪ್ರಯಾಣ ಮಾಡ್ತಾರೆ. ನಿರಾಳವಾಗಿ ಮತ್ತೆ ತಮ್ಮ ಭವಿಷ್ಯದ ಬಗ್ಗೆ ಒಂದು ಆಶಾವಾದವನ್ನು ಹೊಂದಿರ್ತಾರೆ. ಆ ಒಂದು ಪೇರೆಂಟ್ಸ್ ಗ್ರೆಟಿ ಹೇಗೆ ಸುಂದರ ಯುವತಿಯಾಗಿ ಅರಳಿದ್ದಾಳೆ ಎಂಬುದನ್ನು ಗಮನಿಸ್ತಾರೆ ಮತ್ತು ಅವಳಿಗೆ ಒಂದು ಗಂಡನ್ನು ಹುಡುಕುವ ಸಮಯ ಬಂದಿದೆ ಅಂತ ನಿರ್ಧರಿಸ್ತಾರೆ. ಇದು ಗ್ರೆಗರ್ನ ದುರಂತದಿಂದ ಅವರು ಅಂತಿಮವಾಗಿ ಹೊರಬಂದಿರೋದನ್ನು ಸೂಚಿಸುತ್ತೆ. ಈ ರೀತಿಯಾಗಿ ಮೆಟಾಮಾರ್ಫೋಸಿಸ್ ಈ ಕಥೆಯನ್ನು ಕೊನೆಗೊಳಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಟೋರಿಯನ್ನು ಕನ್ನಡದಲ್ಲಿ ಕೇಳಿದರೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಇದು ತುಂಬ ಸರಳವಾಗಿ ಸಿಂಪಲ್ ಆಗಿ ಈ ಸ್ಟೋರಿಯನ್ನು ನಿಮಗೆ ತಿಳಿಸಿರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.